ಸಾವಿರ ಒಂದು ದೊಡ್ಡ ಕೊಡುಗೆ ಇದೆ ನಮ್ಮ ಕಲ್ಯಾಣ ಕರ್ನಾಟಕ. ಯಾಕಂದ್ರೆ ನಮ್ಮ 1947 ನಾವು ಸ್ವಾತಂತ್ರ್ಯ ಆದರೂ ಸಹ ನಾವು ಹೈದರಾಬಾದ್ ಕರ್ನಾಟಕ 1942 ಸೆಪ್ಟೆಂಬರ್ 17 ಆಯಿತು. ಯಾಕಂದ್ರೆ ನಿಜಾಮ ನಾ ಭಾರತದಲ್ಲಿ ಸೇರಲ್ಲ, ಬೇರೆ ಇರ್ತೀನಿ, ನಾ ಇಂಡಿಯಾ ಇಲ್ಲ ಪಾಕಿಸ್ತಾನ ಸೇರ್ತೀನಿ, ಏನೇನೋ ತಲೆ ಓಡಾಡ್ತಿದ್ರು. ಅದಕ್ಕೆ ಅವ ಏನು ಮಾಡ್ದ, ರಜಾಕಾರ ಅಂತ ಪಡೆ ಕಟ್ಟಿ ಭಾಳಷ್ಟು ದೌರ್ಜನ್ಯಗಳನ್ನು ಈ ದೇಶದ ಮೇಲೆ, ಈ ನಮ್ಮ ಭಾಗದ ಜನರ ಮೇಲೆ ಮಾಡಿದ. ಗೋಟಾ ಅಂತಕ್ಕಂಥ ಜಲಿಯಾನವಾಲಾ ಬಾಗ್ ಅಪ್ಲೆ ಸಾವಿರಾರು ಜನಕ್ಕೆ ಗೋಲೆ ಆಯಿತು. ಆವಾಗ ಆಪರೇಷನ್ ಪೋಲೋ ಅಂತಕ್ಕಂಥ ಮಾಡಿ ಸರ್ದಾರ್ ವಲ್ಲಭಾಯ್ ಪಟೇಲು ಇದರಲ್ಲಿ ಆಪರೇಷನ್ ಪೊಲೀಸ್ ಸೆಕ್ಷನ್ ಮಾಡಿ ಇದನ್ನು ವಿಲಗೊಳಿಸೋದು ಅಂದ್ರೆ ಜಬರ್ದಸ್ತ್ ಇಲ್ಲ. ಅವ್ರು ಆಲ್ರೆಡಿ ಅಲ್ಲಿ UN ವಿಶ್ವಸಂಸ್ಥೆಗೆ ಒಂದು ಕಂಪ್ಲೇಂಟ್ ಕೊಟ್ಟಿರು, ನಾ ಬೇರೆ ಇರ್ತೀನಿ, ಭಾರತ ನಮ್ಗೆ ಅನಿಸ್ಲತ್ತ. ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಲಾಸ್ಟಿಗೆ ಅಂಜಿ ಅವ್ನು ಸೈನ್ ಮಾಡ್ಕೊಂಡಾಗ ಬಾಬಾ ಸಾಹೇಬರು ಒಂದು ಸಲಹೆ ಕೊಟ್ಟರು. ಅದು ಸಲಹೆ ಕೊಟ್ಟಿದ್ದಕ್ಕಾಗಿ ಇವತ್ತು ನಾವು ಸೇಫ್ ಇದ್ದೀವಿ. ಅವ್ರು ಹೇಳಿದ್ರು, ನಿಜಾಮ್ನಿಗೆ ನೀವು ಮೊದಲು ಏನು ಕಂಪ್ಲೇಂಟ್ ಕೊಟ್ಟಿರಿ UN-ದಾಗ, ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ ವಿಶ್ವಸಂಸ್ಥೆಯಲ್ಲಿ, ಆ ಕಂಪ್ಲೇಂಟ್ ವಾಪಸ್ ಪಡ್ಕೋ, ವಾಪಸ್ ತೆಗೆದುಕೊಳ್ಳು, ಅದ ನಂತರ ಸೈನ್ ಮಾಡ್ರು ಅಂತಕ್ಕಂಥ ಮಾತನ್ನು ಅವ್ರು ಹೇಳೋದು. ಅದಕ್ಕೆ ಇವತ್ತು ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ನಾವು ಇದು ಇಲ್ಲದೆ ಜಮ್ಮು ಕಾಶ್ಮೀರದಲ್ಲಿ ಕಾಂಟ್ರವರ್ಸಿ ಆಯ್ತದ ವಿಶ್ವಸಂಸ್ಥೆಗಳು. ಅಂದರೆ ಇದು ಬಾಬಾ ಸಾಹೇಬ್ರ ಕೊಡುಗೆ ಅದು. ಹೈದರಾಬಾದ್ ಕರ್ನಾಟಕ ಸಹ ಇದು ಬಾಬಾ ಸಾಹೇಬ್ ಕೊಡುಗೆ ಅದು. ಬಂಧುಗಳೇ, ನಾವು ಹೇಳ್ತೀವಿ ಅವ ನಮ್ಮ ನಾಯಕ, ಇವ ನಮ್ಮ ನಾಯಕ ಅಂತ ನಾವು ಹೇಳ್ತೀವಿ. ಆದ್ರೆ ನಾನು ಹೇಳ್ತೀನಿ, ನಾಯಕರು ಗರಿ ಡ್ರೈಕ್ಲಿ ಅಂಗಿ ಹಾಕೊಂಡವ್ರು ಮನೆ ಕಾಯಿಲೆ ನಾವೇನು ಉದ್ಧಾರ ಆಗಲ್ಲ. ನಾವು ಓಪನ್ಲಿ ಹೇಳ್ತೀನಿ, ಅವ ನಮ್ಮ ನಾಯಕ, ಇವ ನಮ್ಮ ನಾಯಕ. ನಾಯಕರು ಹೇಗಿರ್ತಾರಪ್ಪ ಅಂದ್ರೆ, ಬರು ಸಡ್ಯಕನ ಭಕ್ತಿ ದಿಢವಾಗಿ ಒಂದು ನಚ್ಚಲು ಬೇಡ, ಮಡದೊಳಗಿನ ಬೆಕ್ಕು ಇಲ್ಲೇ ಗಂಡು ಪುಟನೇ ನೆಗದೆ ಅಂತ ಆಯಿತು ಅಂತಕ್ಕಂಥ ಮಾತು. ಅಂದ್ರೆ ಅವ್ರು ಏನು ತಿಳಿದ್ರು, ಬೆಕ್ಕು ಧ್ಯಾನ ಮಾಡತ್ತದನ್ನ ತಿಳಿದ್ರು, ಆದ್ರೆ ಬೆಕ್ಕು ಧ್ಯಾನ ಮಾಡತ್ತೆ ಇಸ್ಕೊಂಡ್ಬಿಟ್ಟು ಕಣ್ಣೆ ಹಾರ. ಹಂಗೆ ರಾಜಕೀಯ ನಾಯಕರು ನನ್ನ ಬಗ್ಗೆ ಚಿಂತೆ ಮಾಡ್ತಾರೆ, ಕ್ಷೇತ್ರದ ಬಗ್ಗೆ ಚಿಂತೆ ಮಾಡ್ತಾರೆ, ಈ ದೇಶದ ಬಗ್ಗೆ ಚಿಂತೆ ಮಾಡ್ಲತ್ತಾರ ಅಂತ ನಾವು ನಮ್ಮ ಹಿಂಬಾಲಕರ ಬಗ್ಗೆ, ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾರೆ ನಾವು ತಿಳಿದಿರ್ತೀವಿ. ಆದರೆ ಅವ್ರ ಚಿಂತೆ ನಡೀತಿರಲ್ಲ. ಯಾವಾಗ ದುಡ್ಡು ಹೊಡೆಯೋ ಅವಕಾಶ ಇರ್ತಾವೆ ಟಣ್ಣ ಅಂತ ಹಂಗೆ ಮಾಡ್ದಂಗೆ ಬೇಕು ಹಾರದ ಹಂಗೆ ಹಾಕ್ತಾರೆ. ಇದು ಸತ್ಯ. ಅದು ನಾವು ನಮ್ಮಲ್ಲಿ ಎಬಿಲಿಟಿ ಬಳಸ್ಕೊಂಡು ತಾನೇ ಅವ್ರು ಬರ್ತಾರೆ, ನಾವೇನು ಅವ್ರ ತಕ ಹೋಗಬೇಕಾಗಿಲ್ಲ. ಆದರೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ಬಂಧುಗಳೇ, ನಾವು ಬಸವಣ್ಣ ಏನು ಅವನ